ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಯೋಗಾಸನ ಮಾಡೋಣ ವೆರಿಕೋಸ್ ವೇನ್ ಸಮಸ್ಯೆಗಾಗಿ. ಈ ಒಂದು ಅಭ್ಯಾಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಾವು ಈ ಒಂದು ವೆರಿಕೋಸ್ ವೇನ್ಸ್ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಈ ಒಂದು ಪಿಕ್ಚರಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇದಕ್ಕೆ ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರೀತಾರೆ. ಈ ಒಂದು ವೆರಿಕೋಸ್ ವೇನ್ಸಲ್ಲಿ ಏನು ರಕ್ತದ ಸಂಚಾರ ಆಗಬೇಕಲ್ಲ, ವೇನ್ಸ್ಗಳಲ್ಲಿ ಅಂದರೆ ರಕ್ತದ ಮನೆಗಳಲ್ಲಿ ಏನು ರಕ್ತ ಸಂಚಾರ ಆಗಬೇಕಲ್ಲ, ಅದು ಸರಿಯಾಗಿ ಆಗೋದಿಲ್ಲ. ಮತ್ತು ಏನಾಗುತ್ತೆ ಅಂದರೆ ಇದು ಗಡ್ಡೆ ಆಕಾರ ಒಂದು ಲಂಪ್ ಶೇಪ್ ಪಡ್ಕೊಳ್ಳುತ್ತೆ, ಅಲ್ಲಿ ಬ್ಲಡ್ ಕಲೆಕ್ಟ್ ಆಗಿಬಿಟ್ಟು. ಸೊ ಈ ಒಂದು ಗಡ್ಡೆ ಶೇಪ್ ಏನಾಗುತ್ತಲ್ಲ ವೇನ್ಸ್ಗಳಲ್ಲಿ, ಸೊ ಇದು ತುಂಬ ಪೇನ್ಫುಲ್ ಆಗಿರುತ್ತೆ. ಮತ್ತು ಅಲ್ಲಿ ಏನಾಗುತ್ತೆ, ನೋವು ಕಾಣಿಸ್ಕೊಳ್ಳುತ್ತೆ, ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ, ಈವನ್ ಅಲ್ಲಿ ಇಚ್ಚಿಂಗ್ ಕೂಡ ಕಾಣಿಸ್ಕೋಬೋದು. ಸೊ ಈ ರೀತಿಯಾದಂತಹ ಸಿಂಪ್ಟಮ್ಸ್ಗಳು ಏನಾಗುತ್ತೆ ಈ ಒಂದು ವೆರಿಕೋಸ್ ವೇನ್ಸ್ ಕಂಡೀಷನಲ್ಲಿ ಕಾಣಿಸ್ಕೊಳ್ಳುತ್ತೆ. ಎರಡನೇ ಕಂಡೀಷನ್ ಬಂದುಬಿಟ್ಟು ಅದು ಸ್ಪೈಡರ್ ವೇನ್ಸ್ ಅಂತ ಹೇಳ್ಬಿಟ್ಟು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಸ್ಪೈಡರ್ ವೇನ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ವೇನ್ಸ್ಗಳಿಗಿಂತ ಸಣ್ಣದಾದಂತಹ ಒಂದು ಬ್ಲಡ್ ವೆಸಲ್ಸ್ ಅಂದರೆ ಅದು ಕೆಪಿಲರೀಸ್ ಅಂತ. ಈ ಕೆಪಿಲರೀಸ್ಗಳು ಏನಾಗುತ್ತೆ, ಇಲ್ಲಿ ಕೂಡ ಏನಾಗುತ್ತೆ ಬ್ಲಡ್ ಫ್ಲೋ ಚೆನ್ನಾಗೇ ಆಗದೇ ಇರೋ ಕಾರಣ ಅಲ್ಲಿ ಬ್ಲಡ್ ಏನಾಗುತ್ತೆ ಕಲೆಕ್ಟ್ ಆಗಿಬಿಟ್ಟು ಏನಾಗುತ್ತೆ ಈ ಒಂದು ಸ್ಪೈಡರ್ ಆಕಾರದಂತಹ ಒಂದು ವೇನ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿ ಕಾಣಿಸ್ಕೊಂಡಾಗ ಇದಕ್ಕೆ ಸ್ಪೈಡರ್ ವೇನ್ಸ್ ಅಂತ ಹೇಳಿ ಕರೀತಾರೆ. ಈ ಎರಡೂ ಕಂಡೀಷನ್ಗಳಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಇದರ ಕಾರಣ ಒಂದೇ, ಇದರ ರೂಟ್ ಕಾಸ್ ಒಂದೇ. ಅದು ಏನು ಅಂತ ಅಂದರೆ ನಮ್ಮ ವೇನ್ಸ್ಗಳಲ್ಲಿ ಏನು ವ್ಯಾಲ್ವ್ಸ್ಗಳು ಇರುತ್ತಲ್ಲ, ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು. ಈ ವ್ಯಾಲ್ವ್ಸ್ಗಳು ಏನಾಗುತ್ತೆ ನಮ್ಮ ರಕ್ತದ ಸಂಚಾರ ಏನಿದೆಯಲ್ಲ ಇದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಈ ನಮ್ಮ ವ್ಯಾಲ್ವ್ಸ್ಗಳು. ಸೊ ಈ ವೇನ್ಸ್ಗಳಲ್ಲಿ ಇರ್ತಕ್ಕಂತಹ ವ್ಯಾಲ್ವ್ಸ್ಗಳು ಯಾವಾಗ ಡ್ಯಾಮೇಜ್ ಆಗುತ್ತಲ್ಲ, ಸೊ ಆವಾಗ ಏನಾಗುತ್ತೆ ಡೆಫಿನೆಟಾಗಿ ನಮಗೆ ಈ ಒಂದು ವೆರಿಕೋಸ್ ವೇನ್ಸ್ ಅಥವಾ ಸ್ಪೈಡರ್ ವೇನ್ಸ್ ಕಾಣಿಸ್ಕೊಳ್ಳುತ್ತೆ. ಏಕೆಂದರೆ ಈ ವ್ಯಾಲ್ವ್ಸ್ಗಳು ಏನು ಇದೆಯಲ್ಲ, ನಮ್ಮ ಒಂದು ರಕ್ತದ ಸಂಚಾರ ಏನು ಮೇಲಿಂದ ಕೆಳಗೆ ಆಗುತ್ತಲ್ಲ ಗ್ರಾವಿಟಿ ಥ್ರೂ ಏನಾಗುತ್ತೆ, ಸೊ ಇದನ್ನು ರಿವರ್ಸ್ ಆಗಿ ಮೂಮೆಂಟ್ ಮಾಡ್ತಕ್ಕಂತಹ ಒಂದು ಕೆಲಸ ಮಾಡೋದೇ ನಮ್ಮ ಈ ಒಂದು ವ್ಯಾಲ್ವ್ಸ್ಗಳು. ಸೊ ಯಾವಾಗ ಈ ವೇನ್ಸ್ಗಳಲ್ಲಿ ಇರ್ತಕ್ಕಂತಹ ವ್ಯಾಲ್ವ್ಸ್ಗಳು ಚೆನ್ನಾಗಿ ಕೆಲಸ ಯಾವಾಗ ಮಾಡೋದಿಲ್ವಲ್ಲ, ಆವಾಗ ಆಟೋಮೆಟಿಕ್ಕಾಗಿ ನಮಗೆ ಈ ಒಂದು ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಿದ್ರೆ ಯಾವ ಕಾರಣದಿಂದ ಈ ನಮ್ಮ ವ್ಯಾಲ್ವ್ಸ್ಗಳು ಡ್ಯಾಮೇಜ್ ಆಗುತ್ತೆ ಅಂತ ಅಂದರೆ, ಮೊದಲನೇದಾಗಿ ಅದು ಏಜ್ ಫ್ಯಾಕ್ಟರ್ ಆಗಿರ್ಬೋದು. ಅಂದರೆ ವಯಸ್ಸಾಗ್ತಾ ಏನು ನಮ್ಮ ವ್ಯಾಲ್ವ್ಸ್ಗಳು ಚೇಂಜಸ್ ಆಗುತ್ತಲ್ಲ, ಸೊ ಅದರ ಒಂದು ಫಂಕ್ಷನಿಂಗ್ ಏನು ಕಡಿಮೆ ಮಾಡುತ್ತಲ್ಲ, ಸೊ ಏಜ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಮೊದಲನೇದಾಗಿ. ಎರಡನೇ ಕಾರಣ ಬಂದುಬಿಟ್ಟು ಅದು ಪ್ರೆಗ್ನೆನ್ಸಿ ಇರ್ಬೋದು. ಬಿಕಾಸ್ ಅಲ್ಲಿ ಒಂದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನು ಜಾಸ್ತಿ ಆಗುತ್ತಲ್ಲ, ಅದರಿಂದ ಕೂಡ ಏನಾಗುತ್ತೆ ನಮ್ಮ ಒಂದು ವೇನ್ಸ್ಗಳಲ್ಲಿ ಏನು ಚೇಂಜಸ್ ಆಗುತ್ತಲ್ಲ, ಅದರಿಂದ ಕೂಡ ಈ ಒಂದು ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ. ನೆಕ್ಸ್ಟ್ ಕಾರಣ ಬಂದುಬಿಟ್ಟು ಅದು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಯಾವಾಗ ನಾವು ಕೂತ್ಕೊಂಡಿರ್ತೀವಿ ಅಥವಾ ನಿಂತ್ಕೊಂಡಿದ್ದ ಜಾಗದಲ್ಲೇ ಕಂಟಿನ್ಯೂಸ್ ಆಗಿ ಯಾವಾಗ ನಿಂತ್ಕೊಂಡೇ ಕೆಲಸ ಮಾಡ್ತೀವಲ್ಲ, ಸೊ ಎಸ್ಪೆಷಲಿ ಎಕ್ಸಾಂಪಲ್ ಹೇಳ್ಬೋದು, ಅದು ಹೌಸ್ ವೈಫ್. ಸೊ ಯಾವಾಗ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡೇ ಕೆಲಸ ಮಾಡ್ತೀವಲ್ಲ, ಸೊ ಆವಾಗ ಏನಾಗುತ್ತೆ ಈ ಒಂದು ವೆರಿಕೋಸ್ ವೇನ್ಸ್ ಬರ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ. ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಯಾವಾಗ ನಮಗೆ ಆಕ್ಸಿಡೆಂಟಲ್ ಇಂಜುರೀಸ್ ಯಾವಾಗ ಆಗುತ್ತಲ್ಲ, ಆವಾಗ ಕೂಡ ನಮ್ಮ ವ್ಯಾಲ್ವ್ಸ್ಗಳು, ನಮ್ಮ ವೇನ್ಸ್ ಅಲ್ಲಿರ್ತಕ್ಕಂತಹ ವ್ಯಾಲ್ವ್ಸ್ಗಳು ಡ್ಯಾಮೇಜ್ ಆಗ್ತಕ್ಕಂತಹ ಚಾನ್ಸಸ್ ಬಹಳ ಇರುತ್ತೆ. ವೆರಿಕೋಸ್ ವೇನ್ಸ್ ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಏನು ಈ ಒಂದು ನೋವು ಕಾಣಿಸ್ಕೊಳ್ಳುತ್ತೆ, ಸೊ ಗಡ್ಡೆ ಫಾರ್ಮೇಷನ್ ಏನಾಗುತ್ತಲ್ಲ, ಸೊ ಅಲ್ಲಿ ನೋವು ಕಾಣಿಸ್ಕೊಳ್ಳೋದಿರ್ಬೋದು, ಸ್ವೆಲ್ಲಿಂಗ್ ಇರ್ಬೋದು, ಇಚ್ಚಿಂಗ್ ಆಗಿರ್ಬೋದು. ಈವನ್ ಅವರಲ್ಲಿ ಏನು ಡೈಲಿ ಆ್ಯಕ್ಟಿವಿಟಿ ಮಾಡುವಾಗ, ವಾಕ್ ಮಾಡುವಾಗ ಪ್ರಾಬ್ಲಮ್ ಆಗ್ಬೋದು, ಕುತ್ಕೊಂಡಾಗ ಕೂಡ ಅವರಲ್ಲಿ ಪೇನ್ ಕಾಣಿಸ್ಕೋಬೋದು. ಸೊ ಈ ಎಲ್ಲ ಕಂಡೀಷನ್ಸ್ ಏನಿದೆ ಅಲ್ಲ, ಇದು ಯೋಗದ ಮುಖಾಂತರ ನಾವು ಈ ಒಂದು ಪ್ರಾಬ್ಲಮ್ಗೆ ಒಂದು ಒಳ್ಳೆ ಸೊಲ್ಯೂಷನ್ ನಾವು ಪಡ್ಕೋಬೋದು. ಯಾಕೆಂದರೆ ನಾವು ಯೋಗಾಭ್ಯಾಸ ನಾನೇನು ಇವತ್ತಿನ ಸೆಷನಲ್ಲಿ ನಾನು ಏನು ಹೇಳ್ಕೊಡ್ತೀನಲ್ಲ, ಈ ಒಂದು ಯೋಗಾಸನಗಳನ್ನು ನೀವು ಕಂಟಿನ್ಯೂಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ರಿವರ್ಸ್ ಫ್ಲೋ ಆಗುವಾಗ ಏನು ಬ್ಲಡ್ ಫ್ಲೋ ಆಗುತ್ತಲ್ಲ, ಅದರಲ್ಲಿ ಏನು ಪ್ರಾಬ್ಲಮ್ ಏನಾಗುತ್ತಲ್ಲ, ಈ ಒಂದು ವ್ಯಾಲ್ವ್ಸ್ಗಳು ಮತ್ತು ವೇನ್ಸ್ಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗಿಬಿಟ್ಟು ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಯಿಂದ ಹೊರಬರಲಿಕ್ಕೆ ಈ ಯೋಗಾಸನಗಳು ಡೆಫಿನೆಟಾಗಿ ಸಹಾಯ ಮಾಡುತ್ತೆ. ಲಾಸ್ಟಿಗೆ ನಾನು ಕೆಲವು ಹೋಮ್ ರೆಮಿಡೀಸ್ಗಳನ್ನು ನಿಮಗೆ ಹೇಳ್ತೀನಿ, ಸೊ ದಟ್ ನಿಮಗೆ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಗೆ ಇಂದ ಹೊರಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಬನ್ನಿ ಈ ಒಂದು ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟಂತಹ ಯೋಗಾಭ್ಯಾಸಗಳನ್ನು ನಾವು ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಂದುಬಿಟ್ಟು ಅದು ಬದ್ಧಕೋಣಾಸನ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಹೇಗೆ ಮಾಡೋದು ಅಂದರೆ, ನಾವು ಎರಡು ಕಾಲುಗಳನ್ನು ಈ ರೀತಿ, ನಮ್ಮ ಎರಡು ಪಾದಗಳನ್ನು ಈ ರೀತಿ ಜಾಯಿನ್ ಮಾಡ್ತೀವಿ. ನಂತರ ನಮ್ಮ ಕೈಗಳನ್ನು ಇಂಟರ್ಲಾಕ್ ಮಾಡಿ ಈ ಒಂದು ಪೊಸಿಷನ್ನಲ್ಲಿ ತೊಗೊಂಬರ್ತೀವಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಪಾದಗಳನ್ನು ಪೆಲ್ವಿಕ್ ರೀಜನಲ್ಲಿ ಈ ರೀತಿ ತೊಗೊಳಕ್ಕೆ ಟ್ರೈ ಮಾಡಿ.
ನಂತರ ನಮ್ಮ ಇಂಟರ್ಲಾಕ್ ಇರತಕ್ಕಂತಹ ಕೈಗಳನ್ನು ಈ ರೀತಿ ನಮ್ಮ ಪಾದದ ಮೇಲೆ ಪ್ಲೇಸ್ ಮಾಡಿ, ಸೊ ಇದಕ್ಕೆ ಬದ್ಧ ಕೋಣಾಸನ ಅಂತ ಕರೀತಾರೆ. ಸೊ ಈ ಒಂದು ಪೊಸಿಷನ್ಗೆ ಬಂದ ನಂತರ ಸೊ ತಿತ್ಲಿ ಆಸನ. ಸೊ ಈ ರೀತಿ ನಾವು ಮೂಮೆಂಟ್ಸ್ ಮಾಡ್ತೀವಿ. ಸೊ ಇದಕ್ಕೆ ತಿತ್ಲಿ ಆಸನ ಅವ್ರು ಬಟರ್ಫ್ಲೈ ಪೋಸ್ ಅಂತಾರೆ. ಸೊ ಈ ರೀತಿ ಈ ಒಂದು ಆಸನನ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ವೇನ್ಸ್ಗಳು ಏನಿದೆ ಅಲ್ಲ, ಸೊ ಅಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ನೀವು ಎಷ್ಟು ನಿಮ್ಮ ಕೆಪಾಸಿಟಿ ಎಷ್ಟು ಇದೆಯೋ, ಸೊ ನಿಮ್ಮ ಕೆಪಾಸಿಟಿ ಹಾಫ್ ಆಫ್ ದಿ ಕೆಪಾಸಿಟಿ ಏನಿದೆಯಲ್ಲ ಅಷ್ಟು ನೀವು ಮಾಡ್ಬೋದು. ಸೊ ಮಿನಿಮಮ್ ಟ್ರೈ ಮಾಡಿ 10 to 15 ಟೈಮ್ಸ್ ಈ ರೀತಿ ಸೊ ಈ ರೀತಿ ಮೂಮೆಂಟ್ಸ್ ಮಾಡಲಿಕ್ಕೆ. ಸೊ ಇದಕ್ಕೆ ತಿತ್ಲಿ ಆಸನ ಅಂತೇಳಿ ಕರೀತಾರೆ. ಓಕೆ, ರಿಲ್ಯಾಕ್ಸ್. ಬನ್ನಿ ಇವಾಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಇದಕ್ಕೆ ನಾವು ಈ ರೀತಿ ಸುಪೈನ್ ಪೊಸಿಷನಲ್ಲಿ ಈ ರೀತಿ ಮಲ್ಕೋಬೇಕಾಗುತ್ತೆ. ನಮ್ಮ ಪಿಲ್ಲೋನ ಬಿಂಬ್ ಸಪೋರ್ಟ್ ಕೂಡ ನಾವು ಇಲ್ಲಿ ತೊಗೋಬೋದು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಆ್ಯಂಕಲ್ ರೊಟೇಷನ್ ಮಾಡ್ತೀನಿ. ಸೊ ಈ ರೀತಿ ನಮ್ಮ ಪಾದಗಳನ್ನು ಲಿಫ್ಟ್ ಮಾಡಬೇಕಾಗುತ್ತೆ. ನಾನೀಗ ರೈಟ್ ಲೆಗ್ ಈ ರೀತಿ ಲಿಫ್ಟ್ ಮಾಡಿಬಿಟ್ಟು ನಾನು ಆ್ಯಂಕಲ್ ರೊಟೇಷನ್ ತೋರಿಸ್ತೀನಿ ನಿಮಗೆ. ನೀವು ಕೂಡ ಈ ರೀತಿ ಪ್ರಾಕ್ಟೀಸ್ ಮಾಡಿ. ಸೊ ಈ ರೀತಿ 5 ರೌಂಡ್ಸ್ ಮಾಡೋಣ. 1 2 3 4 5. ಆಪೋಸಿಟ್ 1 2 3 4 5. ರಿಲ್ಯಾಕ್ಸ್. ನೆಕ್ಸ್ಟ್ ಅಪೋಸಿಟ್ ಲೆಗ್, ಲೆಫ್ಟ್ ಲೆಗ್ನ ಈ ರೀತಿ ಲಿಫ್ಟ್ ಮಾಡ್ತೀನಿ. ಆ್ಯಂಕಲ್ ರೊಟೇಷನ್ 1 2 3 4 5. ಅಪೋಸಿಟ್ 1 2 3 4 5. ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಇದಕ್ಕೆ ನಾವು ಒಂದು ಬೆಲ್ಟ್ನ ಯೂಸ್ ಮಾಡ್ಕೋಬೋದು. ಸೊ ನಿಮ್ಮ ಹತ್ರ ಬೆಲ್ಟ್ ಇಲ್ಲ ಅಂತ ಅಂದರೆ ನೀವು ದುಪ್ಪಟ್ಟ ಆದರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಇವಾಗ, ನನ್ನ ರೈಟ್ ಲೆಗ್ ಏನಿದೆ ಅಲ್ಲ ಈ ರೀತಿ ಲಿಫ್ಟ್ ಮಾಡ್ತೀನಿ. ಸೊ ವಿತ್ ದಿ ಸಪೋರ್ಟ್ ಆಫ್ ಬೆಲ್ಟ್ ಈ ರೀತಿ ಲಿಫ್ಟ್ ಮಾಡಿಬಿಟ್ಟು ನಂತರ ಈ ರೀತಿ 2 ಕೈಗಳನ್ನು ನಾನು ರೆಸ್ಟ್ ಮಾಡ್ತೀನಿ ಈ ರೀತಿ ಫ್ಲೋರ್ ಮೇಲೆ. ಸೊ ಹೋಲ್ಡ್ ಮಾಡಿ ಈ ಒಂದು ಪೊಸಿಷನಲ್ಲಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಪಾದದ ಬೆರಳುಗಳೇನಿದೆಯಲ್ಲ ಅದು ನಮ್ಮ ಹತ್ರ ಈ ರೀತಿ ನಾವು ಮೂವ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಈ ರೀತಿ ಮಾಡೋಕ್ಕೆ ಕಷ್ಟ ಆದರೆ ಸೊ ಇಷ್ಟು ಈ ರೀತಿ ಮಾಡ್ಬೋದು ನೀವು ಸ್ಟಾರ್ಟಿಂಗು. ಸೊ ಇಟ್ಸ್ ಓಕೆ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಲ್ಲ ಅಷ್ಟು ನೀವು ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಹತ್ರ ನಿಮ್ಮ ಬೆರಳುಗಳು ಈ ರೀತಿ ನಿಮ್ಮ ಹತ್ರ ಬರಲಿಕ್ಕೆ ನೋಡಿ. ಓಕೆ, ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ. 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಬನ್ನಿ ಆಪೋಸಿಟ್ ಡೈರೆಕ್ಷನ್ ಮಾಡೋಣ. ಅಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ನಾನು ಬೆಲ್ಟ್ನ ಫಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಸ್ಟ್ರೈಟಾಗಿ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ. 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ವಿಪರೀತ ಕರ್ಣಿ ಅಂತ ಹೇಳ್ಬಿಟ್ಟು. ಸೊ ವಿಪರೀತ ಕರ್ಣಿಯಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ದಿಂಬ್ ಸಪೋರ್ಟ್ ನಾನು ತೊಗೊತಾ ಇದ್ದೀನಿ. ಸೊ ದಿಂಬ್ ಸಪೋರ್ಟ್ ತೊಗೊಂಬಿಟ್ಟು ಏನು ಮಾಡೋಣ, ಈ ರೀತಿ ಮಲ್ಕೊಳ್ಳೋಣ. ಸೊ ಇಲ್ಲಿ ನಾನು ನನ್ನ ಲುಂಬಾರ್ ರೀಜನ್, ಸೊ ಬ್ಯಾಕ್ ಸೈಡ್ ಈ ರೀತಿ ನಾನು ದಿಂಬನ್ನ ಪ್ಲೇಸ್ ಮಾಡಿದ್ದೀನಿ. ಸೊ ದಟ್ ಸ್ವಲ್ಪ ನಮಗೆ ಎಲಿವೇಶನ್ ಸಿಗಲಿ ಅಂತ ಹೇಳ್ಬಿಟ್ಟು. ಸೊ ದಟ್ ನಮಗೆ ಏನು ಬ್ಲಡ್ ಫ್ಲೋ ಏನು ಚೆನ್ನಾಗಿ ಆಗ್ತಾ ಇರಲ್ಲ ನಮ್ಮ ಪಾದಕ್ಕೆ. ಸೊ ಈ ರೀತಿ ಮಾಡೋದ್ರಿಂದ ಫ್ಲೋ ಚೆನ್ನಾಗಾಗುತ್ತೆ. ಸೊ ಈ ಒಂದು ಪೊಸಿಷನ್ನಿಗೆ ಬಂದ ನಂತರ ಏನು ಮಾಡ್ತೀನಿ, 2 ಕಾಲುಗಳನ್ನು ಏನು ಮಾಡ್ತೀನಿ, ಲಿಫ್ಟ್ ಮಾಡ್ತೀನಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಈ ರೀತಿ 2 ಪಾದಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಮತ್ತು ಈ ಒಂದು ಪೊಸಿಷನಲ್ಲೇ ಹೋಲ್ಡ್ ಮಾಡಿ. 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಈ ರೀತಿ ನಿಮಗೆ ಕೈಯ ಸಪೋರ್ಟಿಂದ ನಿಮಗೆ ಮಾಡಲಿಕ್ಕೆ ಕಷ್ಟ ಆದರೆ ಈ ರೀತಿ ಬೆಲ್ಟ್ನ ಯೂಸ್ ಮಾಡಿಬಿಟ್ಟು ನೀವು ಈ ರೀತಿ
ನಿಮ್ಮ 2 ಕಾಲುಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ. ಓಕೆ, 1, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ಉಸಿರು ಕಟ್ಬೇಡಿ. 1 2 3 4 5 ಮತ್ತು ಇನ್ಹೇಲ್ ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಸೊ ಬನ್ನಿ ಇವಾಗ ಈ ಒಂದು ಪೊಸಿಷನಲ್ಲೇ ನಾವು ಸೈಕ್ಲಿಂಗ್ ಮಾಡೋಣ. ಸೊ ಯಾವ ರೀತಿ ನಾವು ಸೈಕಲ್ ಓಡಿಸ್ತೀವಲ್ಲ ಅದೇ ರೀತಿ. ಸೊ ಇವಾಗ 2 ಕಾಲುಗಳನ್ನು ಈ ರೀತಿ ಲಿಫ್ಟ್ ಮಾಡಿ, 2 ಕೈಗಳನ್ನು ಸೊ ಕಾಲಿನ ಪಕ್ಕ ಈ ರೀತಿ ಪ್ಲೇಸ್ ಮಾಡಿ, ನೆಕ್ಸ್ಟ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಈ ರೀತಿ ಸೈಕ್ಲಿಂಗ್ ಮಾಡೋದು. ಈ ರೀತಿ 5 to 10 ರೌಂಡ್ಸ್ ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಈ ರೀತಿ ಸೈಕ್ಲಿಂಗ್ ಮಾಡೋದು. ಓಕೆ, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಸೈಕ್ಲಿಂಗ್ ಮಾಡೋದು. ಓಕೆ, ರಿಲ್ಯಾಕ್ಸ್. ಓಕೆ, ಬನ್ನಿ ಈಗ ಇನ್ನೊಂದು ರೌಂಡ್ ಮಾಡೋಣ. ಓಕೆ, ಇನ್ಹೇಲ್ ಎಕ್ಸೇಲ್, ಸ್ಟಾರ್ಟ್. 1 2 3 4 5 ರಿಲ್ಯಾಕ್ಸ್. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂದರೆ ಇದೆಲ್ಲ ಏನಾಗುತ್ತೆ, ನಮ್ಮ ಬ್ಲಡ್ ಫ್ಲೋ ಏನಾಗುತ್ತಲ್ಲ, ನಮ್ಮ ಕಾಲುಗಳಲ್ಲಿ ಏನೋ ಬ್ಲಡ್ ಫ್ಲೋ ಚೆನ್ನಾಗಾಗಲ್ವಲ್ಲ, ಸೊ ಅದನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಈ ರೀತಿ ಕಾಲನ್ನ ಲಿಫ್ಟ್ ಮಾಡಿ ಮಾಡ್ತಕ್ಕಂಥ ಎಕ್ಸಸೈಸ್ಗಳನ್ನು ಜಾಸ್ತಿ ನಾವು ಮಾಡ್ತಾಯಿದ್ದೀವಿ ಇಲ್ಲಿ ವೆರಿಕೋಸ್ ವೇನ್ಸಲ್ಲಿ. ಸೊ ದಟ್ ಅಲ್ಲಿ ಒಂದು ರಕ್ತ ಸಂಚಾರ ಏನಿದೆಯಲ್ಲ ಅದು ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದು ಸುಪ್ತ ಕಪೋತಾಸನ ಅಂತ ಹೇಳ್ಬಿಟ್ಟು. ಹೇಗೆ ಮಾಡೋದು ಅಂತಂದರೆ, ಇದು ಕೂಡ ನಾವು ಈ ರೀತಿ ಸುಪೈನ್ ಪೊಸಿಷನ್ ಈ ರೀತಿ ಮಲ್ಕೊತೀವಿ. ಓಕೆ, ನೆಕ್ಸ್ಟ್ ನಾವು ಯಾವ ರೀತಿ ಕುತ್ಕೊಳ್ಳೋವಾಗ ನಾವು ಕಾಲ ಮೇಲೆ ಕಾಲು ಹಾಕ್ಕೊಂಡು ಯಾವ ರೀತಿ ಕುತ್ಕೊತೀವಲ್ಲ, ಸೊ ಈ ರೀತಿ. ಓಕೆ, ಸೊ ಒಂದು ಪಾದ ಮೇಲೆ ಇನ್ನೊಂದು ಪಾದ ಈ ರೀತಿ ನಾನು ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ನಮ್ಮ ಥೈಸ್ ಏನಿದೆ ಅಲ್ಲ, ಸೊ ಥೈಸ್ನ ನಾನು ಈ ರೀತಿ ಇಂಟರ್ಲಾಕ್ ಮಾಡ್ತೀನಿ. ಓಕೆ, ಇಂಟರ್ಲಾಕ್ ಮಾಡಿಬಿಟ್ಟು ಈ ರೀತಿ ನನ್ನ ಲೆಫ್ಟ್ ಲೆಗ್ ಏನಿದೆ ಅಲ್ಲ ಈ ರೀತಿ ಲಿಫ್ಟ್ ಮಾಡ್ತೀನಿ. ಈ ಒಂದು ಪೊಸಿಷನ್ನಲ್ಲಿ ಹೋಲ್ಡ್ ಮಾಡೋಣ. ಇದಕ್ಕೆ ಸೂಕ್ತ ಕಪೋತಾಸನ ಅಂತಾರೆ. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ 1 2 3 4 5 ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತೀರಿ. ಮತ್ತು ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಈಗ ನಾನು ಲೆಫ್ಟ್ ಲೆಗ್ನ ಈ ರೀತಿ ನಾನು ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಈ ರೀತಿ ಥೈಸ್ ಹತ್ರ ಇಂಟರ್ಲಾಕ್ ಮಾಡಿಬಿಟ್ಟು ರೈಟ್ ಲೆಗ್ನ ಈ ರೀತಿ ಸ್ಟ್ರೈಟ್ ಮಾಡ್ತೀನಿ. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ 1 2 3 4 5 ಮತ್ತು ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಈ ಒಂದು ಆಸನಗೆ ಆನಂದ ಬಾಲಾಸನ ಅಂತಾರೆ, ಹ್ಯಾಪಿ ಬೇಬಿ ಪೋಸ್. ಸೊ ಇದನ್ನು ಹೇಗೆ ಮಾಡೋದು ಅಂದರೆ, ನಮ್ಮ 2 ಪಾದಗಳು ಈ ರೀತಿ ಏನು ಜಾಯಿನ್ ಆಗಿರುತ್ತೆ, ಇದನ್ನು ನಾವು ಪಾದಗಳನ್ನು ಲಿಫ್ಟ್ ಮಾಡ್ತೀವಿ. ಲಿಫ್ಟ್ ಮಾಡಿಬಿಟ್ಟು ನಮ್ಮ ಬೆರಳು, ಕೈಯ ಬೆರಳಿಂದ ಏನು ಮಾಡ್ತೀವಿ, ನಮ್ಮ ಹೆಬ್ಬೆಟ್ಟು ಏನಿದೆಯಲ್ಲ, ನಮ್ಮ ಕಾಲಿನ ಹೆಬ್ಬೆಟ್ಟು, ಸೊ ಅದನ್ನು ಈ ರೀತಿ ಹೋಲ್ಡ್ ಮಾಡಿಬಿಟ್ಟು ಏನು ಮಾಡ್ತೀವಿ, ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಏನು ಮಾಡ್ತೀವಿ, ಈ ರೀತಿ ನಮ್ಮ ಕೈಗಳನ್ನು ಮೊದಲು ಫೋಲ್ಡ್ ಆಗುತ್ತೆ. ಸೊ ಕೈಗಳು ಫೋಲ್ಡ್ ಆಗುತ್ತೆ ಈ ಒಂದು ಪೊಸಿಷನ್. ಸೊ ಈ ಒಂದು ಪೊಸಿಷನ್ನಲ್ಲಿ ಹೋಲ್ಡ್ ಮಾಡ್ತೀವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಚೆಸ್ಟ್ ಹತ್ರ ಈ ರೀತಿ ನಮ್ಮ ಪಾದಗಳನ್ನು ಎಳ್ಕೊಳ್ಳೋಕ್ಕೆ ಈ ರೀತಿ ಟ್ರೈ ಮಾಡಿ ಹೋಲ್ಡ್ ಮಾಡಿ ಈ ಒಂದು ಪೊಸಿಷನಲ್ಲಿ. 1 2 3 4 5 ಸೊ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಸೊ ಈ ಒಂದು ಪೊಸಿಷನಲ್ಲೇ ನಾವು ಮಸಾಜ್ ಮಾಡ್ಬೋದು ನಮ್ಮ ಲಿಂಬಾರ್ ರೀಜನ್ ಬೆನ್ನಿಗೆ. ಸೊ ಈ ರೀತಿ ಮೂಮೆಂಟ್ಸ್ ಮಾಡೋದ್ರಿಂದ ಒಳ್ಳೆ ಮಸಾಜ್ ಸಿಗುತ್ತೆ. ನೀವು ಮಾಡಿ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ನಿಮಗೆ ಫೀಲ್ ಆಗುತ್ತೆ. ಓಕೆ, ಮತ್ತು ಇನ್ಹೇಲ್ ಎಕ್ಸೇಲ್ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್. ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದರ ಹೆಸರು ಅರ್ಧ ಬೇಕಾಸನ ಅಂತ ಹೇಳ್ಬಿಟ್ಟು ಹಾಫ್ ಫ್ರಾಗ್ ಪೋಸ್. ಸೊ ಅದನ್ನು ಹೇಗೆ ಮಾಡೋದು ಅಂದರೆ, ಈ ರೀತಿ ನಾವು ಮೊದಲನೇದಾಗಿ ನಮ್ಮ ಹೊಟ್ಟೆ ಮೇಲೆ ಈ ರೀತಿ ಮಲ್ಕೋಬೇಕಾಗುತ್ತೆ.
ಸೊ ಈ ಒಂದು ಪೊಸಿಷನಿಗೆ ಬಂದಮೇಲೆ ಏನು ಮಾಡ್ತೀನಿ ನಾನು, ಈ ರೀತಿ ನನ್ನ ರೈಟ್ ಹ್ಯಾಂಡ್ ಏನಿದೆಯಲ್ಲ ಈ ರೀತಿ ಫೋಲ್ಡ್ ಮಾಡ್ತೀನಿ ಫಸ್ಟು. ಓಕೆ, ರೈಟ್ ಹ್ಯಾಂಡ್ ಫೋಲ್ಡ್ ಮಾಡಿದ ಮೇಲೆ ನನ್ನ ಲೆಫ್ಟ್ ಲೆಗ್ ಏನಿದೆಯಲ್ಲ ಈ ರೀತಿ ಮಡಚ್ತೀನಿ. ಸೊ ಈ ರೀತಿ ಮಡಚ್ಬಿಟ್ಟು ಸೊ ಸ್ಟ್ರೈಟಾಗಿ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದನ್ನು ನಮ್ಮ ಕಾಲುಗಳನ್ನು ಈ ರೀತಿ ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ನಮ್ಮ ಚೆಸ್ಟ್ ಏನಿದೆಯಲ್ಲ ಓಪನ್ ಇರಲಿ. ಈ ಒಂದು ಪೊಸಿಷನಿಗೆ ನಾವು ಅರ್ಧ ಬೇಕಾಸನ ಅಂತ ಕರಿತೀವಿ. ಹೋಲ್ಡ್ ಮಾಡಿ, ನಾರ್ಮಲ್ ಬ್ರೀತಿಂಗ್ ಬ್ರೀತ್ ಔಟ್. 1 2 3 4 5. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. ಬನ್ನಿ ಇವಾಗ ನಾವು ಅಪೋಸಿಟ್ ಡೈರೆಕ್ಷನ್ ಪ್ರಾಕ್ಟೀಸ್ ಮಾಡೋಣ. ಸೊ ಇದು ಹೇಗೆ ಅಂದರೆ, ಇವಾಗ ನಾನು ಲೆಫ್ಟ್ ಹ್ಯಾಂಡ್ನ ಈ ರೀತಿ ಫೋಲ್ಡ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ಲೆಫ್ಟ್ ಹ್ಯಾಂಡ್ ಫೋಲ್ಡ್ ಮಾಡಿಬಿಟ್ಟು ಈಗ ನಾನು ರೈಟ್ ಲೆಗ್ ಏನಿದೆ ಅಲ್ಲ ಈ ರೀತಿ ನನ್ನ ಕೈಗಳಿಂದ ಈ ರೀತಿ ನನ್ನ ಪಾದದ ಬೆರಳನ್ನು ಈ ರೀತಿ ಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ಪೊಸಿಷನಿಗೆ ಹೋಲ್ಡ್ ಮಾಡೋಣ. 1 2 3 4 5. ನಾರ್ಮಲ್ ಬ್ರೀತಿಂಗ್ ಬ್ರೀತ್ ಮಾಡಿ, ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಇದರ ಒಂದು ಕೌಂಟ್ರ್ ಪೋಸ್ ಮಾಡೋಣ ಈಗ. ಸೊ ಇದರ ಕೌಂಟ್ರ್ ಪೋಸ್ ಏನಾಗುತ್ತೆ ಅಂದರೆ ಅದು ಶಶಂಕಾಸನ ಅಂತ ಹೇಳ್ಬಿಟ್ಟು ರ್ಯಾಬಿಟ್ ಪೋಸ್. ಸೊ ರ್ಯಾಬಿಟ್ ಪೋಸ್ ಅಂದರೆ ಈ ರೀತಿ ನಾವು ಏನು ಮಾಡ್ತೀವಿ, ಮೊದಲಿಗೆ 2 ಕಾಲುಗಳು ಸ್ವಲ್ಪ ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಎಷ್ಟಿದೆಯಲ್ಲ ಅಷ್ಟು ಅಗಲ ಇರಲಿ. ನಂತರ ಉಸಿರು ತಗೊಳ್ಳಿ, ಮತ್ತು ಉಸಿರು ಬಿಡ್ತಾ ಏನು ಮಾಡ್ತೀವಿ, ನಮ್ಮ 2 ಕೈಗಳನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡಿಬಿಟ್ಟು ನಮ್ಮ ಚೆಸ್ಟ್ ಏನಿದೆಯಲ್ಲ ಈ ರೀತಿ ನಮ್ಮ ಮ್ಯಾಟ್ ಮೇಲೆ ಮತ್ತು ನಮ್ಮ ಹಣೆನ ಮ್ಯಾಟ್ ಮೇಲೆ ಈ ರೀತಿ ಟಚ್ ಮಾಡ್ತೀವಿ. ಸೊ ಈ ಒಂದು ಪೊಸಿಷನಿಗೆ ಶಶಂಕಾಸನ ಅಂತೇಳಿ ಕರೀತಾರೆ. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ. 1 2 3 4 5. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ವಾಪಸ್. ಸೊ ಈ ರೀತಿ ಕೌಂಟ್ರ್ ಪೋಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಏನು ಸಡನ್ನಾಗಿ ನಮ್ಮ ಮಸಲ್ ಏನಾದರೂ ಕ್ಯಾಚ್ ಆಗಿದರೆ ಸೊ ಅದು ರಿಲೀಫ್ ಆಗುತ್ತೆ. ಈ ಎಲ್ಲ ಎಕ್ಸಸೈಸ್ಗಳನ್ನು ಮತ್ತು ಯೋಗಾಸನಗಳನ್ನು ನೀವು ಮನೆಯಲ್ಲಿ 3 ಟೈಮ್ಸ್ ಇದನ್ನು ರಿಪೀಟ್ ಮಾಡಿ. ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟಂತಹ ಕೆಲವು ಟಿಪ್ಸ್ಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮೊದಲನೇ ಟಿಪ್ ಬಂದುಬಿಟ್ಟು ಅದು ಕೊಬ್ಬರಿ ಎಣ್ಣೆ. ಸೊ ಕೊಕೊನಟ್ ಆಯಿಲ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಒಂದು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕರ್ಪೂರ, ಸೊ ಕ್ಯಾಂಫರ್ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಸೊ ಇದನ್ನು ಹೀಟ್ ಮಾಡಿ, ಸೊ ಇದು ಸ್ವಲ್ಪ ಬೆಚ್ಚಗೆ ಆದ ನಂತರ ನೀವು ಎಲ್ಲಿ ನಿಮಗೆ ಪೇನ್ ಇರುತ್ತಲ್ಲ ಅಲ್ಲಿ ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡೋದ್ರಿಂದ ಈ ಒಂದು ವೆರಿಕೋಸ್ ವೇನ್ಸ್ ಎಲ್ಲಿ ಏನು ಪೇನ್ ಇರುತ್ತಲ್ಲ ಇದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. 2ನೇ ಟಿಪ್ ಬಂದುಬಿಟ್ಟು, ನೀವು ಏನಾಗುತ್ತೆ, ಹೀಲ್ಸ್ಗಳನ್ನು ಏನಾದರೂ ನೀವು ಯೂಸ್ ಮಾಡ್ತಾಯಿದ್ರೆ, ಅಂದರೆ ಹೀಲ್ ಇರ್ತಕ್ಕಂತಹ ಸ್ಲಿಪ್ಪರ್ಸ್ಗಳನ್ನು ನೀವು ಚಪ್ಪಲ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ರೆ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಈ ಒಂದು ಕಂಡೀಷನಲ್ಲಿ. ಯಾಕೆಂದರೆ ಯಾವಾಗ ಹೀಲ್ಸ್ ಜಾಸ್ತಿ ಇರ್ತಕ್ಕಂಥದ್ದು ನೀವು ಹಾಕ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಪ್ರೆಷರ್ ಬೀಳುತ್ತೆ. ಸೊ ವೇನ್ಸ್ಗಳ ಮೇಲೆ ಪ್ರೆಷರ್ ಬಿದ್ದುಬಿಟ್ಟು ಸೊ ಈ ಒಂದು ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇನ್ನೂ ಅಗ್ರಿವೇಟ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ನೀವು ಟ್ರೈ ಮಾಡಿ ಸಾಫ್ಟ್ ಸೋಲ್ ಇರ್ತಕ್ಕಂತಹ ಚಪ್ಪಲ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಏನಾದರೂ ನೀವು ಕಂಟಿನ್ಯೂಸ್ ಆಗಿ ನಿಂತ್ಕೋಬೇಡಿ ಅಥವಾ ನೀವು ಕಂಟಿನ್ಯೂಸ್ ಆಗಿ ಕೂತ್ಕೋಬೇಡಿ. ಏಕೆ ಅಂತ ಅಂದರೆ ಈ ಕಂಟಿನ್ಯೂಸ್ ಆಗಿ ನಾವು ಯಾವಾಗ ನಿಂತ್ಕೊತೀವಲ್ಲ, ನಾನೇನು ವ್ಯಾಲ್ವ್ಸ್ ಅಂತ ಏನು ಹೇಳಿದ್ನಲ್ಲ, ಈ ನಮ್ಮ ವೇನ್ಸ್ಗಳಲ್ಲಿ ಇರ್ತಕ್ಕಂತಹ ವ್ಯಾಲ್ವ್ಸ್ಗಳು ಏನಿರುತ್ತಲ್ಲ ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ ಮತ್ತು ಅದು ಸರಿಯಾಗಿ ನಮ್ಮ ರಕ್ತ ಸಂಚಾಲನ ಏನಾಗಬೇಕಲ್ಲ ಅದು ಸರಿಯಾಗಿ ಮಾಡೋದಿಲ್ಲ. ಸೊ ನೀವು ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೋದಾಗಲಿ ಅಥವಾ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದಾಗಲಿ ಇದನ್ನು ಅವಾಯ್ಡ್ ಮಾಡಿ. ನೀವು ಕಂಟಿನ್ಯೂಸ್ ಆಗಿ ಕೂತ್ಕೊಂಡಾಗ ಹಾಫ್ ಆನ್ ಅವರ್, ಸೊ ಅರ್ಧ ಗಂಟೆಗೆ ಒಂದು ಸಲ ನೀವು ಬ್ರೇಕ್ ತೊಗೊಳ್ಳಿ, ವಾಕ್ ಮಾಡಿ. ಅಥವಾ ನೀವು ಕಂಟಿನ್ಯೂಸ್ ಆಗಿ ಕೂತ್ಕೊಂಡಾಗ ನಿಮ್ಮ ಕಾಲುಗಳನ್ನು ಎಲಿವೇಟ್ ಮಾಡಿ, ಅಂದರೆ ನಿಮ್ಮ ಕಾಲುಗಳು ಮೇಲೆ ಬರೋ ರೀತಿ ನೀವು ಕೂತ್ಕೊಳ್ಳಿ. ಅಂದರೆ ನೀವು ಯಾವುದಾದ್ರೂ ಕುಷನ್ನ ಯೂಸ್ ಮಾಡ್ಬೋದು ಅಥವಾ ಟೇಬಲ್ ಮೇಲೆ ನಿಮ್ಮ ಕಾಲುಗಳನ್ನು ಲಿಫ್ಟ್ ಆಗೋ ಹಾಗೆ ಟೇಬಲ್ ಸಹಾಯ ತೊಗೋಬೋದು. ಸೊ ಈ ರೀತಿ ನಿಮ್ಮ ಕಾಲುಗಳು ಏನಾಗುತ್ತೆ, ನೀವು ಎಲಿವೇಟ್ ಮಾಡಿಕೊಂಡು ಸೊ ಕಾಲುಗಳು ಮೇಲೆ ಬರೋ ಹಾಗೆ ನೀವು ಲಾಂಗ್ ಟೈಮ್ ತನಕ ಕೂತ್ಕೊಂಡಾಗ ಸೊ ಈ ಒಂದು ಎಕ್ವಿಪ್ಮೆಂಟ್ಸ್, ಟೇಬಲ್ ಆಗಿರ್ಬೋದು, ಕುಷನ್ ಆಗಿರ್ಬೋದು, ಈ ರೀತಿ ಯೂಸ್ ಮಾಡಿ ನೀವು ಕೂತ್ಕೊಳ್ಳೋದು ತುಂಬ ಒಳ್ಳೆಯದು.
ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಈ ಒಂದು ವೆರಿಕೋಸ್ ವೇನ್ಸ್ ಏನಿದೆಯಲ್ಲ, ಇದು ನಿಮಗೆ ಆಗಲೇ ಆಗಿದೆ ಅಂತ ಅಂದಾಗ ಇದನ್ನು ಫರ್ದರಾಗಿ ಇದು ಜಾಸ್ತಿ ಆಗಲಿಲ್ದಂಗೆ ತಡೆಗಟ್ಟಲಿಕ್ಕೋಸ್ಕರ ನಿಮಗೆ ಆನ್ಲೈನಲ್ಲಿ ಕಂಪ್ರೆಷನ್ ಸಾಕ್ಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಅದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು. ಸೊ ಈ ಆನ್ಲೈನ್ ಶಾಪಿಂಗ್ ಆ್ಯಪ್ಗಳಲ್ಲಿ ನಿಮಗೆ ಒಂದು ಕಂಪ್ರೆಷನ್ ಸಾಕ್ಸ್ ಸಿಗುತ್ತೆ. ಈ ಕಂಪ್ರೆಷನ್ ಸಾಕ್ಸ್ಗಳನ್ನು ನೀವು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ವೇನ್ಸ್ಗಳಲ್ಲಿ ಏನು ಒಂದು ನಾರ್ಮಲ್ ಆಗಿ ಏನು ಪ್ರೆಷರ್ ಏನು ಬೀಳಬೇಕಾಗುತ್ತಲ್ಲ, ನಾರ್ಮಲ್ ಆಗಿ ರಕ್ತ ಸಂಚಾರ ಆಗೋ ಹಾಗೆ ಈ ಒಂದು ಕಂಪ್ರೆಷನ್ ಸಾಕ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ನಾವು ಪೊಟ್ಯಾಷಿಯಮ್ ರಿಚ್ ಇರ್ತಕ್ಕಂತಹ ಆಹಾರಗಳನ್ನು ನಾವು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಎಕ್ಸಾಂಪಲ್ ಬಾಳೆಹಣ್ಣು. ಸೊ ಬಾಳೆಹಣ್ಣು ಕೂಡ ಇದರಲ್ಲಿ ಬಹಳಷ್ಟು ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಈ ರೀತಿಯಾದಂತಹ ಆಹಾರನ ನಾವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಎಕ್ಸ್ಟ್ರಾ ವಾಟರ್ ರಿಟೆನ್ಷನ್ ಅಂತ ಏನಾಗುತ್ತಲ್ಲ ನಮ್ಮ ದೇಹದಲ್ಲಿ, ಏನು ವಾಟರ್ ನಮ್ಮ ಸೆಲ್ಗಳಲ್ಲಿ ಏನು ನೀರಿನಂಶ ಏನು ಜಾಸ್ತಿ ಆಗಿಬಿಡುತ್ತಲ್ಲ, ಸೊ ಅದನ್ನು ಅವಾಯ್ಡ್ ಮಾಡುತ್ತೆ ಈ ಒಂದು ಪೊಟ್ಯಾಷಿಯಮ್ ಇರ್ತಕ್ಕಂಥ ಆಹಾರನ ಸೇವನೆ ಮಾಡೋದ್ರಿಂದ. ಸೊ ನೀವು ಡೆಫಿನೆಟಾಗಿ ನೀವು ಪೊಟ್ಯಾಷಿಯಮ್ ರಿಚ್ ಇರ್ತಕ್ಕಂತಹ ಆಹಾರಗಳನ್ನು ನೀವು ಸೇವನೆ ಮಾಡಿ. ಇಲ್ಲಿಗೆ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ಗಳು, ಆಸನಗಳು ಕಂಪ್ಲೀಟ್ ಆಗುತ್ತೆ. ನೀವು ಈ ಒಂದು ರುಟೀನ್ ಏನಿದೆಯಲ್ಲ, ನಾನೇನು ಈ ಒಂದು ಸೀಕ್ವೆನ್ಸಲ್ಲಿ ಏನು ಯೋಗಾಸನಗಳನ್ನು ಹೇಳ್ಕೊಟ್ನಲ್ಲ, ಈ ಒಂದು ಸೀಕ್ವೆನ್ಸಲ್ಲೇ ನೀವು ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನಿಮ್ಮ ಆಹಾರದ ಮೇಲೆ ನೀವು ಗಮನ ಕೊಡಿ, ನಿಮ್ಮ ಡಯಟ್ ಮೇಲೆ ಗಮನ ಕೊಡಿ. ನಿಮಗೆ ಡೆಫಿನೆಟಾಗಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಯಿಂದ ನೀವು ಹೊರ ಬರ್ತೀರಾ. ಈ ಒಂದು ಆಸನಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ಈ ಒಂದು ಆಸನಗಳು ಮಾಡಿದ ಮೇಲೆ ನಿಮಗೆ ವೆರಿಕೋಸ್ ವೇನ್ಸಿಂದ ನಿಮಗೆ ರಿಲೀಫ್ ಆಯಿತಾ ಇಲ್ಲ ಅಂತ ಹೇಳಿಬಿಟ್ಟು ನನಗೆ ಕೂಡ ಫೀಡ್ಬ್ಯಾಕ್ ಕೊಡಿ. ನಿಮಗೆ ನಾನು ಮತ್ತೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.